ವೆಲ್ಕಮ್ ಎವ್ರಿವನ್ ಫಾರ್ ಯು ಜಿ ಸಿ ನೆಟ್ ಪೇಪರ್ 1 ಲಾಜಿಕಲ್ ರೀಸನಿಂಗ್ ಇಂಡಿಯನ್ ಲಾಜಿಕ್ ಟಾಪಿಕನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಂಡಿಯನ್ ಲಾಜಿಕ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಲಾಜಿಕಲ್ ರೀಸನಿಂಗ್ ಪಾರ್ಟಲ್ಲಿ ನಮಗೆ 5 ಮೇಜರ್ ಥಿಂಗ್ಸನ್ನ ನಾವು ಕಲಿಬೇಕಾಗುತ್ತೆ. ಒಂದು ಸ್ಕ್ವೇರ್ ಆಫ್ ಅಪೋಸಿಷನಲ್ಲಿ 2 ಕ್ವೆಶನ್ ಕೇಳ್ತಾರೆ. ಇನ್ನೊಂದು ಇಂಡಿಯನ್ ಲಾಜಿಕ್ಕು, ನೆಕ್ಸ್ಟ್ ಫ್ಯಾಲಸಿಸ್ ರಿಲೇಟೆಡ್ ಕ್ವೆಶನ್ನು, ಇನ್ನೊಂದು ಕ್ಯಾಟಗರಿಯಲ್ ಕ್ಲಾಸಿಫಿಕೇಷನ್ಸ್ ಕೇಳ್ಬೋದು ಅವರು, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಆ ರೀತಿ. ಸೊ ಈ ರೀತಿ 5 ಕ್ವೆಶನ್ಸ್ ಅಲ್ಲಿ ಕೇಳೋದ್ರಿಂದ ನಾವು ಇಂಡಿಯನ್ ಲಾಜಿಕ್ ಬಗ್ಗೆ ತುಂಬ ಫೋಕಸ್ ಆಗಿ ಕಲಿಬೇಕಾಗುತ್ತೆ. ಅದು ಬಿಟ್ಟು ನಾನು ಆಲ್ರೆಡಿ ಜೂನ್ 2025 10 ಶಿಫ್ಟ್ಸ್ ಪೇಪರನ್ನು ಅನಾಲಿಸಿಸ್ ಮಾಡಿ ನನ್ನ ಯೂಟ್ಯೂಬ್ ಮೆಂಬರ್ಸ್ಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಮೆಂಬರ್ಸ್ ಇದ್ದೀರಾ ಅವರು ಎಲ್ಲರೂ ಆ ವೀಡಿಯೋಸ್ನ 10 ಶಿಫ್ಟ್ ಪೇಪರ್ಸನ್ನು ಅನಾಲಿಸಿಸ್ ಮಾಡಿ ಓದ್ಕೊಂಡು ಕ್ವೆಶನ್ ಪೇಪರ್ಸನ್ನು ರೆಡಿ ಮಾಡ್ಕೊಂಡು ಹೋಗಿ. ಬಿಕಾಸ್ ದ ಮೋರ್ ಯು ಪ್ರಿಪೇರ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಯು ವಿಲ್ ಬಿ ಪರ್ಫೆಕ್ಟ್ ಇನ್ ದ ಎಕ್ಸಾಮಿನೇಷನ್ಸ್. ಓಕೆ, ಸೊ ಈಗ ಯು ಜಿ ಸಿ ನೆಟ್ ಪೇಪರ್ 1 ಇಂಡಿಯನ್ ಲಾಜಿಕ್ ಅಂತ ಬಂದಾಗ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಇಂಡಿಯನ್ ಲಾಜಿಕ್ ಈಸ್. ಇಂಡಿಯನ್ ಲಾಜಿಕ್ ಅಂದರೆ ಏನು? ವಾಟ್ ಈಸ್ ದಿಸ್? ನೋಡಿ, ಕಾಮನ್ ಸೆನ್ಸ್ ನಾವು ಯಾವ ರೀತಿ ನಾವು ಈಗ ಅನಾಲಿಸಿಸ್ ಮಾಡುವಾಗ, ಈಗ ನಿಮ್ಗೊಂದು ಕ್ವೆಶನ್ ಕೊಟ್ಟಿರ್ತಾರೆ ಎಕ್ಸಾಮಿನೇಷನಲ್ಲಿ. ಆ ಕ್ವೆಶನ್ಸಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಆ ಆಪ್ಷನ್ಸಲ್ಲಿ ನೀವೇನು ಮಾಡ್ತೀರಾ? ಬೇಸ್ಡ್ ಆನ್ ಯುವರ್ ನಾಲೆಜ್, ನೀವೇನು ಓದಿದ್ದೀರಾ, ಬೇಸ್ಡ್ ಆನ್ ವಾಟ್ ಈಸ್ ರಾಂಗ್, ಯಾವುದು ಸರಿ ಅಲ್ಲ ಅನಿಸುತ್ತೆ ನಿಮಗೆ, ನಿಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಎಲಿಮಿನೇಟ್ ಮಾಡಿ 4 ಆಪ್ಷನ್ಸಲ್ಲಿ ಒಂದು ನಿಮಗೆ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿದ್ರೆ 4 ಆಪ್ಷನಲ್ಲಿ ಯಾವುದು ಒಂದು ಅಂತ ನೀವೇ ಟಿಕ್ ಮಾಡ್ತೀರಾ. ಇಲ್ಲ ಕನ್ಫ್ಯೂಸ್ಡ್ ಆಗಿದ್ದರೆ ಯಾವುದಿಲ್ಲ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಂಡು ಮೊದಲು ಅದನ್ನು ರಿಮೂವ್ ಮಾಡಿ ಯಾವುದು ಸ್ಯೂಟಬಲ್ ಅಂತ ಅನಿಸುತ್ತೋ ಅದನ್ನು ಮಾಡ್ತೀರಾ. ಇದೆಲ್ಲ ಏನು ಅಂದರೆ ಯು ಆರ್ ಯೂಸಿಂಗ್ ಯುವರ್ ಕಾಮನ್ ಸೆನ್ಸ್. ಕರೆಕ್ಟ್? ರೀಸನಿಂಗ್ ಎಕ್ಸ್ಪ್ಲೈನ್ಡ್ ಇನ್ ಇಂಡಿಯನ್ ಫಿಲಾಸಫಿನಲ್ಲಿ ನಾವು ಇದನ್ನೆಲ್ಲ ಮಾಡ್ತೀವಿ. ನಾವೇನು ಮಾಡ್ತೀವಿ ನಮ್ಮ ಮೈಂಡನ್ನು ಯೂಸ್ ಮಾಡಿಕೊಂಡು ಅದನ್ನು ಇಂಡಿಯನ್ ಫಿಲಾಸಫಿನಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನ್ ಇಂಡಿಯನ್ ಲಾಜಿಕ್ ಅಂತ. ಈಗ ನಾನೊಂದು ಸೆಂಟೆನ್ಸ್ ಕೊಡ್ತೀನಿ. ದೇರ್ ಈಸ್ ಅ ಸ್ಮೋಕ್ ಅಂದರೆ ಏನು? ಹೊಗೆ. ಸೊ ದೇರ್ ಮಸ್ಟ್ ಬಿ ಫೈರ್. ಸೊ ದೇರ್ ಮಸ್ಟ್ ಬಿ ಫೈರ್. ಎಲ್ಲೋ ಒಂದು ಹೊಗೆ ಬರ್ತಾ ಇದೆ ಅಂದರೆ ಅರ್ಥ ಏನು? ಅಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ. ಈಗ ನಾನು ನಿಮಗೆ ಅಲ್ಲಿ ಹೊಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಅಲ್ಲೆಲ್ಲೋ ಬೆಂಕಿ ಹತ್ಕೊಂಡಿರಬೇಕು ಅಂತ. ಹೌ ಆರ್ ಯು ಟೆಲ್ಲಿಂಗ್ ದಿಸ್? ಬಿಕಾಸ್ ಯು ಆರ್ ಯೂಸಿಂಗ್ ಯುವರ್ ಲಾಜಿಕ್, ಯು ಆರ್ ಯೂಸಿಂಗ್ ಯುವರ್ ಮೈಂಡ್, ಯುವರ್ ಬ್ರೈನ್, ಯುವರ್ ಕಾಮನ್ ಸೆನ್ಸ್, ಯುವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ನಾಲೆಡ್ಜ್. ದಟ್ ಈಸ್ ಟು ರೀಸನಿಂಗ್, ಟು ಗಿವ್ ರೀಸನ್ ಟು ರೀಸನಿಂಗ್. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಇಂಡಿಯನ್ ಲಾಜಿಕ್. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ಕಲಿಬೇಕಾಗಿರೋದು ಇಂಡಿಯನ್ ಲಾಜಿಕಲ್ಲಿ ಮೀನಿಂಗ್ ಆಫ್ ಇಂಡಿಯನ್ ಲಾಜಿಕ್ ಅಲ್ಲ, ಹೌ ಡು ವಿ ಗೆಟ್ ದ ನಾಲೆಡ್ಜ್? ಹೌ ಡು ವಿ ಗೆಟ್ ದ ನಾಲೆಡ್ಜ್? ಹೌ ಡು ವಿ ಗೆಟ್ ದ ನಾಲೆಡ್ಜ್? ಅದನ್ನೇ ಪ್ರಮಾಣ ಅನ್ನುವಂಥದ್ದು. ಹೌ ಡು ವಿ ಗೆಟ್ ದ ನಾಲೆಡ್ಜ್? ಪ್ರಮಾಣ ಅಂದರೆ ಏನು ಅಂತ ಕ್ವೆಶನ್ ಕೇಳ್ಬೋದು ನಿಮಗೆ. ವಾಟ್ ಈಸ್ ಪ್ರಮಾಣ ಆ್ಯಸ್ ಪರ್ ಇಂಡಿಯನ್ ಲಾಜಿಕ್? ಪ್ರಮಾಣ ಈಸ್ ವೇಸ್ ಟು ನೋ ಸಮಥಿಂಗ್ ಈಸ್ ಟ್ರೂ. ಯಾವುದರದ್ರ ಬಗ್ಗೆ ನಾಲೆಜನ್ನು ನಾವು ತಿಳ್ಕೊಳ್ಬೇಕಂದ್ರೆ ಯಾವ ರೀತಿ ತಿಳ್ಕೊಳ್ತೀವಿ ಅನ್ನುವಂಥದ್ದು ಪ್ರಮಾಣ ಹಿಯರ್. ಸೊ ಪ್ರಮಾಣ ಅನ್ನುವಂಥ ಪದ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಪ್ರಮಾಣ ಬಿಟ್ಟು ಇದರಲ್ಲಿ ನಮಗೆ 4 ಟೈಪ್ಸ್ ಆಫ್ ಪ್ರಮಾಣಸ್ ಇದೆ. 4 ಟೈಪ್ಸ್ ಹೌ ದ ವೇಸ್ ವಿ ಗೆಟ್ ದ ನಾಲೆಡ್ಜ್. ಆ 4 ಟೈಪ್ಸಲ್ಲಿ PAUS ಅಂತ ನೆನ್ಪಿಟ್ಕೊಳ್ಳೋಣ. PAUS. P is for ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷ. A is for ಅನುಮಾನ. U is for ಉಪಮಾನ. S is for ಶಬ್ದ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ. ಏನಿದು ಪ್ರತ್ಯಕ್ಷ ಅಂದರೆ?
ಈಗ ನಾವು ನಮ್ಮ ಸೆನ್ಸ್ ಆರ್ಗನ್ಸ್ ಏನಿದೆ, ಐಸ್, ಇಯರ್ಸ್, ಸ್ಕಿನ್, ಟಂಗ್, ನೋಸ್, ಇದೆಲ್ಲ ಸೆನ್ಸ್ ಆರ್ಗನ್ಸ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದು ಪ್ರತ್ಯಕ್ಷ ಪ್ರಮಾಣ. ಓಕೆ, ನಾಲೆಡ್ಜ್ ಥ್ರೂ ಸೆನ್ಸಸ್ ಅಂತ ಹೇಳ್ತೀವಿ. ನಾಲೆಡ್ಜ್ ಥ್ರೂ ಸೆನ್ಸಸ್. ಈಗ ನೀವು ಒಂದು ಬುಕ್ಕನ್ನು ಮುಟ್ಟಿದ ನಂತರ ನಿಮಗನ್ಸುತ್ತೆ ದಿಸ್ ಈಸ್ ಅ ಬುಕ್ ಅಂತ, ದಟ್ ಈಸ್ ಪ್ರತ್ಯಕ್ಷ. ಅಥವಾ ನೀವು ಅದನ್ನು ನೋಡ್ತೀರಾ, ನಿಮಗನ್ಸುತ್ತೆ ದಟ್ ಈಸ್ ಬುಕ್ ಅಂತ, ದಟ್ ಈಸ್ ಪ್ರತ್ಯಕ್ಷ. ಅನುಮಾನ ಅಂದರೆ ಗೆಸ್ ಬೈ ರೀಸನ್ ಅಂತ, ಇಂಪಾರ್ಟೆಂಟ್ ಇದು. ರೀಸನಿಂಗ್. ಅನುಮಾನ ನಾಲೆಡ್ಜ್ ಥ್ರೂ ರೀಸನಿಂಗ್ ಅಂತ ಹೇಳ್ತೀವಿ ಇದನ್ನು. ನಾಲೆಡ್ಜ್ ಥ್ರೂ ರೀಸನಿಂಗ್. ಸೊ ನಾಲೆಡ್ಜ್ ಥ್ರೂ ರೀಸನಿಂಗ್ ಅಂತ ಬಂದಾಗ, ಈಗ ಆಗಲೇ ನಾನು ಹೇಳಿದೆ ನಿಮಗೆ, ದೇರ್ ಈಸ್ ಅ ಸ್ಮೋಕ್, ಹೊಗೆ ಬರ್ತಾ ಇದೆ ಅಂತ. ಅಲ್ಲಿ ಹೊಗೆ ಬರ್ತಾ ಇದೆ ಅಂದರೆ ಈಗ ನೀವು ಹೇಳ್ತೀರಾ ಅಲ್ಲಿ ಎಲ್ಲೋ ಬೆಂಕಿ ಎತ್ಕೊಂಡಿರ್ಬೇಕು, ಅದಕ್ಕೆ ಹೊಗೆ ಬರ್ತಾ ಇದೆ ಅಂತ. ನೀವೇನು ಮಾಡಿದ್ರಿ, ಅದಕ್ಕೆ ಏನು ಸ್ಮೋಕಿಗೆ ಬೆಂಕಿ ಅನ್ನೋದನ್ನ ಕನೆಕ್ಟ್ ಮಾಡಿ ಅನುಮಾನ ವ್ಯಕ್ತಪಡಿಸಿದ್ರಿ, ಯೂಸಿಂಗ್ ಯುವರ್ ರೀಸನಿಂಗ್ ಟೆಕ್ನಿಕ್ಸ್. ನಿಮ್ಮ ಮೈಂಡ್, ನಿಮ್ಮ ಬ್ರೈನ್, ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನುಮಾನ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ ಕೊಡ್ತಾರೆ ಇದನ್ನು. ನೆಕ್ಸ್ಟ್ ಉಪಮಾನ, ಕಂಪೇರಿಂಗ್ ಅಂದರೆ ನೋಡಿ, ನಾವು ಹೇಳ್ತೀವಲ್ಲ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಕೌ ಲೈಕ್ ಬಫಲೋ. ಆ ರೀತಿ ನಾವು ಏನೋ ಒಂದು ಕಂಪ್ಯಾರಿಸನ್ ಮಾಡಿದಾಗ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ಉಪಮಾನ. ಶಬ್ದ ಅಂದರೆ ಟ್ರಸ್ಟೆಡ್ ವರ್ಡ್ಸ್. ಅದು ಟೀಚರ್ ಹೇಳಿರೋದು ಅಥವಾ ವೇದಗಳಲ್ಲಿ ಬರೆದಿರುವಂಥದ್ದು. ಅಲ್ಲಿಂದ ನಾವು ಕಲಿತು ಅದ್ರ ಬೇಸಿಸ್ ಮೇಲೆ ನಾವು ಯೂಸ್ ಮಾಡ್ತೀವಿ. ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಇದೆಲ್ಲ ಶಬ್ದಗಳು. ನೀವು ಎಕ್ಸಾಮಲ್ಲಿ ಇಲ್ಲಿಂದ ಏನಾದರೂ ಕ್ವೆಶನ್ ಬಂದ ತಕ್ಷಣ ಯೋಚನೆ ಮಾಡಿಬಿಟ್ಟು ಅದ್ರ ಪ್ರಕಾರ ಆನ್ಸರ್ನ ಮಾಡ್ತೀರಾ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಶಬ್ದ. ಕರೆಕ್ಟ್. ಅನುಮಾನನೂ ಮಾಡ್ಬೋದು ನೀವು, ಗೊತ್ತಿಲ್ಲದಲೇ ಇರೋದು. ಈಗ ನಾನು ಓದಿಸ್ದಲೇ ಇರೋದು, ನಿಮ್ಗೆ ಯಾವುದೋ ಒಂದು ಕ್ವೆಶನ್ ಬರುತ್ತೆ, ಅದರಲ್ಲಿ ನೀವು ಗೆಸ್ಸಿಂಗ್ ಬೈ ರೀಸನ್ ಮಾಡ್ತೀರಾ, ಅನುಮಾನ ಇರುತ್ತೆ. ಕಂಪ್ಯಾರಿಸನ್ ಮಾಡ್ತೀರಾ, ಒಂದು ಆಪ್ಷನ್ ಎ ಬಿ ಸಿ ಡಿ ಕೊಟ್ಟಿರ್ತಾನೆ, ಒಂದು ಆಪ್ಷನಿಗೆ ಇನ್ನೊಂದು ಆಪ್ಷನ್ ಜೊತೆ ಕಂಪೇರ್ ಮಾಡ್ತೀರಾ, ದಟ್ ಈಸ್ ಉಪಮಾನ. ಕೆಲವೊಂದನ್ನು ನೀವೇ ಡೈರೆಕ್ಟಾಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ದಟ್ ಈಸ್ ಪ್ರತ್ಯಕ್ಷ. ಸೊ ದಿಸ್ ಆರ್ 4 ಟೈಪ್ಸ್ ಆಫ್ ಪ್ರಮಾಣಸ್ ಅಂದರೆ ಏನು, ನಾವು ನಾಲೆಜನ್ನು ಎಲ್ಲಿಂದ ಗೇನ್ ಮಾಡ್ತೀವಿ, ಸೋರ್ಸ್ ಆಫ್ ನಾಲೆಜ್. ಪ್ರತ್ಯಕ್ಷವಾಗಿ ಕಂಡು, ಅನುಮಾನದಿಂದ, ಉಪಮಾನದಿಂದ ಅಥವಾ ಶಬ್ದಗಳಿಂದ. PAUS, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ. ಸೊ ಇಲ್ಲಿ ಅನುಮಾನದ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ ಜಾಸ್ತಿ. ಈಗ ನಾನು ಮೇಲೆ ಹೇಳಿದ್ದು ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು. ನೆಕ್ಸ್ಟು ಅನುಮಾನ ದಟ್ ಈಸ್ ಇನ್ಫರೆನ್ಸ್ ಅಂತ ಹೇಳ್ತೀವಿ. ಅನುಮಾನ, ಇನ್ಫರೆನ್ಸ್. ಓಕೆ, ಅನುಮಾನ, ಇನ್ಫರೆನ್ಸ್. ಬಟ್ ಈಗ ನಾನು ಇನ್ನೊಂದು ಇಲ್ಲಿ ಏನು ಹೇಳಿಲ್ಲ ನಿಮಗೆ, ಪ್ರತ್ಯಕ್ಷ ಅಂದರೆ ಏನು ಅಂತ ತಾನೆ. ಪ್ರತ್ಯಕ್ಷ ಅಂದರೆ ಪರ್ಸೆಪ್ಷನ್, ಅನುಮಾನ ಅಂದರೆ ಇನ್ಫರೆನ್ಸ್, ಉಪಮಾನ ಅಂದರೆ ಕಂಪೇರಿಷನ್, ಶಬ್ದ ಅಂದರೆ ಟೆಸ್ಟಿಮನಿ. ಸೊ ಇದನ್ನು ಹೇಳಿರಲಿಲ್ಲ, ಅದಕ್ಕೆ ಹೇಳಿಬಿಡ್ತೀನಿ ನಾನೀಗ. ಇದನ್ನು ಬರ್ಕೊಳ್ಳಿ. ಈಗ ನೆಕ್ಸ್ಟು ಕಮಿಂಗ್ ಟು ಅನುಮಾನ, ಇನ್ಫರೆನ್ಸ್ ಅಂದರೆ ಏನು, ನೋಯಿಂಗ್ ದ ಅನ್ಸೀನ್ ಫ್ರಮ್ ಸೀನ್ ಅಂತ. ನೋಯಿಂಗ್ ಅನ್ಸೀನ್ ಫ್ರಮ್ ಸೀನ್ ಅಂದರೆ, ಈಗ ನಿಮಗೆ ಬೆಂಕಿ ಕಾಣಿಸ್ಲಿಲ್ಲ, ಆದರೆ ಹೊಗೆ ಕಾಣಿಸ್ತು. ಹೊಗೆ ಬೇಸಿಸ್ ಮೇಲೆ ನೀವು ಹೇಳಿದ್ರೆ ಬೆಂಕಿ ಎತ್ಕೊಂಡಿದೆ ಅಂತ. ದಟ್ ಈಸ್ ನೋಯಿಂಗ್, ಕಾಣದಿದ್ದದ್ದನ್ನು ಕಾಣುವುದರ ಮುಖಾಂತರ ಊಹಿಸುವಂಥದ್ದು ಇನ್ಫರೆನ್ಸ್. ಸೊ ಇದರಲ್ಲಿ ಟೈಪ್ಸ್ ಆಫ್ ಇನ್ಫರೆನ್ಸಸ್ ಇದೆ. ಟೈಪ್ಸ್ 2 ಟೈಪ್ಸ್ ಇದೆ. ಒಂದು ಸ್ವಾರ್ಥ ಅನುಮಾನ ಅಂತ. ಇದು
ಸಂಸ್ಕೃತ್ ಶಬ್ದಗಳಾಗಿರೋದ್ರಿಂದ ಸ್ವಾರ್ಥನುಮಾನ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳಿದ್ರೆ ಸ್ವಾರ್ಥ ಪ್ಲಸ್ ಅನುಮಾನ, ಸ್ವಾರ್ಥನುಮಾನ. ಸ್ವಾರ್ಥ ಅಂದರೆ ಏನು? ಫಾರ್ ಒನ್ ಸೆಲ್ಫ್, ತನಗೋಸ್ಕರ ಇನ್ಫ್ಲುಯೆನ್ಸ್ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟು ಪರರ್ಥಾನುಮಾನ. ಪರರ್ಥಾನುಮಾನ ಅಂದರೆ ಕನ್ನಡದಲ್ಲಿ ಪರರ ಅನುಮಾನ, ಪರರ್ಥ ಕೊಡುವ ಅನುಮಾನ. ಫಾರ್ ಅದರ್ಸ್, ಲೈಕ್ ಯೂಸ್ಡ್ ಇನ್ ಡಿಬೇಟಲ್ಲಿ ನಾವು ಯೂಸ್ ಮಾಡ್ತೀವಲ್ವ, ಅದು ಪರರ್ಥಾನುಮಾನ. ಸೊ ಈಗ ಅನುಮಾನದಲ್ಲಿ ನಮಗೆ ಇನ್ಫರೆನ್ಸ್ ಅಂದರೆ ಏನು? ಇನ್ಫರೆನ್ಸ್ ಅಂದರೆ ನೋವಿಂಗ್ ಅನ್ಸೀನ್ ಫ್ರಮ್ ಸೀನ್ ಯೂಸಿಕ್ ರೀಸನಿಂಗ್ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ರೀಸನಿಂಗ್ ಅನ್ನುವಂಥ ಪದ, ರೀಸನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪದ ಇಲ್ಲಿ. ರೀಸನಿಂಗ್ ಎಕ್ಸಾಮಲ್ಲಿ ರೀಸನಿಂಗ್ ಅಂತ ಕೊಟ್ಟರೆ ಅನುಮಾನ ಅಂತ ಅರ್ಥ. ಓಕೆ, ಸೊ ಈಗ ಅನುಮಾನದ ಬಗ್ಗೆ ಗೊತ್ತಾಯ್ತು ನಮಗೆ. ನೋಯಿಂಗ್ ಸಮಥಿಂಗ್ ಅನ್ಸೀನ್, ಯೂಸಿಂಗ್ ಸಮಥಿಂಗ್ ಸೀನ್. ನಾವು ಮತ್ತೆ ಹೇಳ್ತೀನಿ, ಫೈರ್ ಕಾಣಿಸ್ದಲ್ಲೇ ಇದ್ರೂ ಕೂಡ ಸ್ಮೋಕ್ನ ನೋಡಿ ನಾವು ಅಂದ್ಕೊಂಡ್ವಿ ಅಲ್ಲಿ ಹೊಗೆ ಬರ್ತಾ ಇರೋದ್ರಿಂದ ಬೆಂಕಿ ಇದ್ದೇ ಇರುತ್ತೆ ಅಂತ. ದಟ್ ಈಸ್ ಅನುಮಾನ. ಸೊ ಈಗ ನೆಕ್ಸ್ಟು ಅನುಮಾನದ ಬಗ್ಗೆ ಆಯಿತು. ನ್ಯಾಯ ಬಗ್ಗೆ ಮಾತಾಡೋಣ. ನ್ಯಾಯ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಇದರಲ್ಲಿ ನ್ಯಾಯ ಆರ್ಗ್ಯುಮೆಂಟ್ಸ್. ಇದನ್ನು ಪಂಚವಯವ ಅಂತ ಕರೀತಾರೆ. ಯಾಕಂದರೆ 5 ಸ್ಟೆಪ್ಸ್ ಇದೆ ಇದರಲ್ಲಿ. 5 ಸ್ಟೆಪ್ಸ್ ನ್ಯಾಯ ಆರ್ಗ್ಯುಮೆಂಟ್ಸಲ್ಲಿ 5 ಸ್ಟೆಪ್ಸ್ ಇದೆ. ಈ 5 ಸ್ಟೆಪ್ಸ್ ಯಾವುದು ಅಂತ ನೋಡೋಣ. ಫಸ್ಟು ಸ್ಟೆಪ್ 1 ಪ್ರತಿಜ್ಞಾ ಅಂದರೆ ಸ್ಟೇಟ್ಮೆಂಟ್ ಅಂತ ಅರ್ಥ. ಪ್ರತಿಜ್ಞಾ ಅಂದರೆ ಸ್ಟೇಟ್ಮೆಂಟ್. ಸ್ಟೆಪ್ 2 ಹೇತು ಅಂದರೆ ರೀಸನ್. ಒಂದು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ರೀಸನ್. ಆಮೇಲೆ 3 ಉದಾಹರಣ ಅಂದರೆ ಎಕ್ಸಾಂಪಲ್. 4 ಉಪನಯ ಅಂದರೆ ಅಪ್ಲೈ ಎಕ್ಸಾಂಪಲ್. 5 ನಿಗಮನ ಅಂದರೆ ಕನ್ಕ್ಲೂಷನ್, ಫೈನಲ್ ಕನ್ಕ್ಲೂಷನ್. ಈಗ ನಾವು ಎಕ್ಸಾಮಲ್ಲಿ ಒಂದು KPSCನೋ UPSCನೋ ಮೇನ್ಸ್ ಎಕ್ಸಾಮ್ ಬರೀತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ನಾವೇನು ಮಾಡ್ತೀವಿ, ಏನಾದರೂ ಒಂದು ಕ್ವೆಶನ್ ಕೇಳಿದಾಗ ಫಸ್ಟು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಬರೀತೀವಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಏನದು, ಈಗ ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಆಸ್ಕ್ಡ್ ಅ ಕ್ವೆಶನ್, ಒಂದು ಕಂಪನಿ ಇನ್ನೊಂದು ಕಂಪನಿಯ ಜೊತೆ ಮರ್ಜ್ ಆಗುವುದರಿಂದ ಏನೇನು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಏನೋ ಒಂದು ಕ್ವೆಶನ್ ಕೇಳಿರ್ತಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ಬರ್ದಾಗ ನಾವು ಮೊದಲು ಏನು ಮಾಡ್ತೀವಿ, ಕಂಪನಿಗಳು ಮರ್ಜ್ ಆಗುವಂಥದ್ದು ಅಂದರೆ ಏನು, ಅಕ್ವಿಸಿಷನ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ಸ್ಟೇಟ್ಮೆಂಟ್ಸನ್ನು ಬರಿತೀವಿ. ಬರ್ದಾದ ನಂತರ ಅದರಿಂದ ಒಳ್ಳೇದು ಏನೇನಾಗುತ್ತೆ ಕೆಟ್ಟದ್ದು ಏನೇನಾಗುತ್ತೆ ಅಂತ ಅದ್ರನ್ನ ರೀಸನಿಂಗ್ ಕೊಡ್ತೀವಿ. ಕರೆಕ್ಟ್. ಕೊಟ್ಟಾದ ನಂತರ ಎಕ್ಸಾಂಪಲ್ಸ್ ಕೊಡ್ತೀವಿ, ಯಾವ ಕಂಪ್ನಿಗಳು ಯಾವ ರೀತಿ ಮರ್ಜ್ ಆಗುತ್ತೆ ಅಂತದ್ದೆಲ್ಲ ಎಕ್ಸಾಂಪಲ್ಸ್ ಕೊಟ್ಟು ಈಗ ಅಪ್ಲೈಡ್ ಎಕ್ಸಾಂಪಲ್ಸ್ ಕೊಡ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಕಂಪನಿ ಮೀಟಾ ಕಂಪನಿನ ಅಕ್ವೈರ್ ಮಾಡ್ಕೊಳ್ತು ಅಥವಾ ಇನ್ಸ್ಟಾಗ್ರಾಮ್ನ ಅಕ್ವೈರ್ ಮಾಡ್ಕೊಳ್ತು. ಆ ರೀತಿ ಎಲ್ಲ ಅಕ್ವಿಸಿಷನ್ಸ್ ಮರ್ಜಸ್ ಬಗ್ಗೆ ಎಲ್ಲ ಎಕ್ಸಾಂಪಲ್ಸ್ ಕೊಡ್ತೀವಿ. ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೀತೀವಿ. ಸೊ ಇದೇ ನ್ಯಾಯ ಆರ್ಗ್ಯುಮೆಂಟ್ಸ್ ಅಂದರೆ ಇದೆ 5 ಸ್ಟೆಪ್ಸ್. ಫಸ್ಟು ಪ್ರತಿಜ್ಞಾ ಸ್ಟೇಟ್ಮೆಂಟ್, ಅದಾದ ನಂತರ ಹೇತು ರೀಸನ್, ಉದಾಹರಣ ಎಕ್ಸಾಂಪಲ್, ಉಪನ್ಯಾಯ ಅಪ್ಲೈ ಎಕ್ಸಾಂಪಲ್, ನಿಗಮ, ಫೈನಲ್ ಕನ್ಕ್ಲೂಷನ್ಸ್. ಸೊ ಈಗ ಇದನ್ನು ನಮಗೆ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಕೇಳ್ಬೋದು ಅಂದರೆ, ರೈಟ್ ದ ಕರೆಕ್ಟ್ ಆರ್ಡರ್ ಅಂತ ಹೇಳ್ಬೋದು, ಅಥವಾ ಮಿಸ್ಸಿಂಗ್ ಸ್ಟೆಪ್ ಅಂತ ಕೇಳ್ಬೋದು, ಅಥವಾ ಐಡೆಂಟಿಫಿಕೇಷನ್ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಇಲ್ಲಿಂದ ಕೂಡ ಮೋಸ್ಟ್ ಇಂಪಾರ್ಟೆಂಟಾಗಿ ಎಕ್ಸಾಮಿನೇಷನಲ್ಲಿ ಕ್ವೆಶನ್ ಬರುವಂಥದ್ದು ಇದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.